ಹೀಗಿದ್ದರೂ ನಮ್ಮ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್. ಅಂಕಿಗಳೊಡನೆ ಇವರ ಆಟ, ವಾಗ್ದೇವಿಯೊಡನೆ ಒಡನಾಟ. ಅಂಕಿಗಳೊಡನೆ ಇವರ ಆಟ, ವಾಗ್ದೇವಿಯೊಡನೆ ಒಡನಾಟ. ಭಾರತೀಯ ಗಣಿತದ ಸಾಮ್ರಾಟ, ಭಾರತೀಯ ಗಣಿತದ ಸಾಮ್ರಾಟ. ಅಪರಿಮಿತ ದಿವ್ಯ ಜ್ಞಾನ ಇವರಿಗಾರಿಲ್ಲ ಸರಿಸಮಾನ. ಅಪರಿಮಿತ ದಿವ್ಯಜ್ಞಾನ ಇವರಿಗಾರಿಲ್ಲ ಸರಿಸಮಾನ. ನಿಮಿಷದಿ ಈ ಸಮಸ್ಯೆಗಳ ಪರಿಹಾರ, ನಿಮಿಷದಿ ಸಮಸ್ಯೆಗಳ ಪರಿಹಾರ. ಭಿನ್ನ ರಾಶಿ ಅಂಕಗಣಿತ ಸಂಖ್ಯಾ ಸಿದ್ಧಾಂತ, ವಿಭಿನ್ನ ವಿಶ್ಲೇಷಣೆಗಳು ಅನಂತಾನಂತ. ಭಿನ್ನ ರಾಶಿ ಅಂಕಗಣಿತ ಸಂಖ್ಯಾ ಸಿದ್ಧಾಂತ, ವಿಭಿನ್ನ ವಿಶ್ಲೇಷಣೆಗಳು ಅನಂತಾನಂತ. ಹಬ್ಬಿದೆ ಜಾನಕಿಪತಿಯ ಕೀರ್ತಿ ವಿಶ್ವಾದ್ಯಂತ, ಹಬ್ಬಿದೆ ಜಾನಕಿಪತಿಯ ಕೀರ್ತಿ ವಿಶ್ವಾದ್ಯಂತ. ವೀಕ್ಷಕರೇ, 20ನೇ ಶತಮಾನದಲ್ಲಿ ನಮ್ಮ ದೇಶ ಕಂಡ ಅಪ್ರತಿಮ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಅಯ್ಯಂಗಾರ್ ಅವರು. ಇವರ ಒಂದು ಗಣಿತ ವಿಶ್ಲೇಷಣೆ, ಸಂಖ್ಯಾ ಸಿದ್ಧಾಂತ, ಆಮೇಲೆ ನಿರಂತರವಾದ ಒಂದು ಭಿನ್ನರಾಶಿಗಳಿಗೆ ಗಣನೀಯ ಕೊಡುಗೆಗಳನ್ನು ನೀಡಿದ್ದು ಮತ್ತು ಆಗಿನ ಕಾಲದಲ್ಲಿ ಪರಿಹರಿಸಲಾಗದ ಗಣಿತದ ಸಮಸ್ಯೆಗಳಿಗೆ ಇವರು ನೀಡಿದಂತಹ ಪರಿಹಾರಗಳು ಅಪಾರವಾಗಿದೆ. ಇವರು ಡಿಸೆಂಬರ್ 22, 1887ರಲ್ಲಿ ಈರೋಡ್ನಲ್ಲಿ ಜನಿಸ್ತಾರೆ. ಹಾಗೆಯೇ ಅತ್ಯಂತ ಚಿಕ್ಕ ವಯಸ್ಸಿಗೆ ಅಂದರೆ ಏಪ್ರಿಲ್ 26, 1920, 32ನೆಯ ವಯಸ್ಸಿಗೆ ಇವರು ನಮ್ಮನ್ನು ಅಗಲ್ತಾರೆ. ಆದರೆ ಇವರು ನೀಡಿದಂತಹ ಕೊಡುಗೆ ಅತ್ಯಂತ ಅಪಾರ. ಕುಂಭಕೋಣಂನಲ್ಲಿ ಈಗಲೂ ಸಹ ಇವರು ವಾಸ ಮಾಡಿದಂತಹ ಮನೆ ಇದೆ. ಅಲ್ಲಿಗೆ ಯಾರಾದರೂ ಕೂಡ ಉಚಿತವಾಗಿ ಭೇಟಿ ನೀಡಬಹುದು, ಅಂದರೆ ಪ್ರವೇಶ ಉಚಿತವಾಗಿದೆ. ನೀವು ಕೂಡ ಏನಾದರೂ ತಮಿಳುನಾಡು ಕಡೆಗೆ ಅದರಲ್ಲೂ ಕುಂಭಕೋಣಂಗೆ ಭೇಟಿ ಕೊಟ್ಟರೆ ಖಂಡಿತ ಇವರ ಮನೆಗೂ ಕೂಡ ಒಂದು ಸಲ ಭೇಟಿ ಕೊಡಿ. ಅಲ್ಲಿ ಸಾರಂಗಪಾಣಿ ದೇವಸ್ಥಾನದ ಸಮೀಪದಲ್ಲೇ ಇವರ ಮನೆ ಇದೆ. ಹಾಗಾಗಿ ನಿಮಗೆಲ್ಲ ಗೊತ್ತು, ಕುಂಭಕೋಣಂನಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ. ಅದರಲ್ಲಿ ಸಾರಂಗಪಾಣಿ ದೇವಸ್ಥಾನ ಕೂಡ ತುಂಬಾ ಸುಪ್ರಸಿದ್ಧವಾದದ್ದು. ಅಲ್ಲಿಗೆ ಹೋದಾಗ ಸಮೀಪದಲ್ಲೇ ಇರ್ತಕ್ಕಂತಹ ಶ್ರೀನಿವಾಸ ರಾಮಾನುಜನ್ ಅಯ್ಯಂಗಾರ್ ಅವರ ಮನೆಗೆ ಭೇಟಿ ನೀಡಿ. ತುಂಬಾ ಸಂತೋಷ ಆಗುತ್ತೆ. ಅದನ್ನು ನೀವೇ ಸ್ವತಃ ಅನುಭವಿಸಿ. ಧನ್ಯವಾದಗಳು. ಸ್ವಲ್ಪ ಇರ್ತೀನಿ, ಜಾಸ್ತಿ ಇದೆಯಲ್ಲ ಇರಿ. ಸ್ವಲ್ಪ ಇರ್ತೀನಿ, ಜಾಸ್ತಿ ಇದೆಯಲ್ಲ ಇರಿ.